ಹೆಸರು ಸಿಂಧೂರನೇ ಅಲ್ಲ. ದೇವಿ ಜಗನ್ಮಾತೆ ಜಗದ್ರಕ್ಷಕಿ ನಾಗಚೌಡೇಶ್ವರಿ ತಾಯಿ, ಈ ಸಂತೋಷನ ಬಾಳಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿರುವೆಯಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಿತ್ತುಕೊಂಡು ಅನಾಥನನ್ನಾಗಿ ಮಾಡಿದೆ. ಆದರೆ ನಾನು ಅವರಿವರ ಮನೆಯ ಕಾಲಿಡಿದು ಓದಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಪದವಿಯನ್ನು ಪಡೆದೆ. ಆದರೆ ನನಗೆ ನೌಕರಿ ಕೊಡಬೇಕೆನ್ನುವಷ್ಟರಲ್ಲಿ ಲಂಚದ ಸುಳಿವೆಯಲ್ಲಿ ಸಿಕ್ಕು ಬೆಂಡಾಗಿ ಹೋಗಿಬಿಟ್ಟೆ. ಆದರೆ ಈ ಭ್ರಷ್ಟ ಸಮಾಜದಲ್ಲಿ ನನ್ನಂತ ಬಡವನಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಹಲೋ ಹಲೋ ಸಂತೋಷ್, ಹಲೋ ಲಕ್ಷ್ಮಣ್, ಹೇಗಿದ್ಯಾ ಸಂತೋಷ್? ನಾನ್ ಚೆನ್ನಾಗಿದ್ದೀನಿ. ಅಂದಹಾಗೆ ಸಂತೋಷ್, ಏನೋ ಅಪರೂಪಕ್ಕೆ ಬೆಂಗಳೂರು ಕಡೆ ಬಂದ್ಬಿಟ್ಟಿದೆಯಲ್ಲ. ನನ್ನ ಇಂಟರ್ವ್ಯೂ ಫೇಲ್ ಆದ ವಿಷಯ ಲಕ್ಷ್ಮಣನಿಗೆ ಗೊತ್ತಾದ್ರೆ ನನಗಿಂತ ಹೆಚ್ಚಿಗೆ ನೊಂದ್ಕೊಳ್ತಾನೆ. ಅವನಿಗೆ ವಿಷಯ ತಿಳಿಸೋದೇ ಬೇಡ. ಸಂತೋಷ್ ಸಂತೋಷ್, ಯಾಕೆ ಮೌನವಾಗಿ ನಿಂತು ಬಿಟ್ಟಿಯಲ್ಲ? ಏನಾಯ್ತು? ಏನಿಲ್ಲ, ಹಾಗೆ ಸುಮ್ಮನೆ ಬಂದಿದ್ದೆ. ಸಂತೋಷ, ನೀನು ನಿರಾಶಿತನಾಗಿ ಮಾತನಾಡುತ್ತಿರುವುದು ನೋಡಿದರೆ ನನ್ನಿಂದ ನೀನು ಏನೋ ಮುಚ್ಚಿಡ್ತಾ ಇದೀಯ. ಹೇಳೋ, ಅದೇನು ಅಂತ ಹೇಳ್ಕೊಳ್ಳು. ನಿನ್ನಿಂದ ಮುಚ್ಚಿಡುವಂತ ವಿಷಯ ನನ್ನಲ್ಲೇ ನೀವು ಮಿತ್ರ. ಹಾಗಿದ್ರೆ ಅದೇನು ವಿಷಯ ಅಂತ ಕ್ಲಿಯರ್ ಆಗಿ ಹೇಳು. ನೋಡು, ನನ್ನ ಕೈಲಾದ ಸಹಾಯವನ್ನ ನಿನಗೆ ಮಾಡ್ತೀನಿ. ಇಂದು ಮಿಲಿಟರಿಯಲ್ಲಿ ಭರ್ತಿ ಇತ್ತು, ಇಂಟರ್ವ್ಯೂ ಕೊಡಲು ಬಂದಿದ್ದೆ. ಎಲ್ಲ ಪರೀಕ್ಷೆಯಲ್ಲಿ ಪಾಸ್ ಆದ ನನಗೆ ಆರ್ಡರ್ ಕೊಡೋದನ್ನು ಬಿಟ್ಟು ವಸೂಲಿಯ ಮುಖಾಂತರ ಬೇರೆಯವರಿಗೆ ಆರ್ಡರ್ ಕೊಟ್ಟರು ಲಕ್ಷ್ಮಣ್, ಬೇರೆಯವರಿಗೆ ಆರ್ಡರ್ ಕೊಟ್ಟರು. ಸಂತೋಷ್, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಅಂದಹಾಗೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮುಂದೇನು ಮಾಡೋದು ಲಕ್ಷ್ಮಣ್? ಈ ಹಾಳಾದ ನೌಕರಿ ಹುಡುಕಿ ಈ ಜೀವನವೇ ಸಾಕಾಗಿ ಹೋಗಿಬಿಟ್ಟಿದೆ. ಅದಕ್ಕಾಗಿ ಸಂತೋಷ್, ನೋಡು, ಈ ವಿದ್ಯಾ ದೇವತೆಯಾದ ಈ ಪೈಲನ್ನ ಹರಿದು ನಿನ್ನ ಭವಿಷ್ಯವನ್ನ ಹಾಳು ಮಾಡ್ಕೋಬೇಡ. ಯಾಕೆಂದ್ರೆ ನೌಕರಿ ಅನ್ನೋದು ಈ ಪೇಟೆಯಲ್ಲಿ ಸಿಗುವಂತ ವಸ್ತು ಅಲ್ಲ. ಆ ವಿಧಿ, ಆ ದೈವ ನಮ್ಮ ಹಣೆಯಲ್ಲಿ ಬರೆದಿರಬೇಕು. ಆ ದೇವರು ಬರೆದಂತೆ ಏನಾಗುತ್ತೋ ನಾವು ಮುಂದೆ ಕಾದು ನೋಡೋಣ. ಮತ್ತೇನ್ ಮಾಡೋದು ಲಕ್ಷ್ಮಣ್? ಚಿಕ್ಕಂದಿನಿಂದಲೇ ನಮ್ಮಂತ ಬಡವರು ಶಾಲೆ ಕಲಿಯೋದನ್ನು ಬಿಟ್ಟು ಕೂಲಿ ಕೆಲಸಕ್ಕಾದ್ರೂ ಹೋದ್ರೆ ಈ ಹಾಳಾದ ನೌಕರಿ ಹುಡುಕುವ ಜವಾಬ್ದಾರಿ ನಮಗಿರುತ್ತಿರ್ಲಿಲ್ಲ. ನೋಡು ಸಂತೋಷ, ನೌಕರಿಗಾಗಿ ನೀನು ಹತಾಶನಾಗಬೇಡ. ದೇವರು ನಮ್ಮೊಟ್ಟಿಗೆ ಇದ್ದೇ ಇದ್ದಾನೆ. ದಯವಿಟ್ಟು ನೀನು ನಿರಾಶಿತನಾಗದೆ ಆಶಾದಾಯಕ ಜೀವನವನ್ನು ನಡೆಸುವಂತವನಾಗು. ಹಾಗೆ ಲಕ್ಷ್ಮಣ್, ನೀನು ಏಕೆ ಬೆಂಗಳೂರಿಗೆ ಬಂದಿದೆ ಎನ್ನುವುದನ್ನೇ ಕೇಳೋದೇ ಮರ್ತ್ಬಿಟ್ಟೆ ನನ್ನ ಮಾತಿನ ಬರದಲ್ಲಿ. ಏನಿಲ್ಲ ಸಂತೋಷ, ನನಗೂ ಕೂಡ ಇಂಟರ್ವ್ಯೂ ಇತ್ತು. PSI ಹುದ್ದೆಗಾಗಿ ಆಗಲೇ ಇಂಟರ್ವ್ಯೂನ ಕರೆದಿದ್ದು. ನಾನು ಎಲ್ಲ ಇಂಟರ್ವ್ಯೂನ ಭರ್ತಿ ಮಾಡಿ ಪಾಸ್ ಆಗಿದ್ದೇನೆ. ಆದರೆ ಇನ್ನೇನು ಒಂದು ವಾರದಲ್ಲಿ ಆರ್ಡರ್ ಕೂಡ ಕೊಡಬಹುದು. ಲಕ್ಷ್ಮಣ್, ನನಗೆ ನೌಕರಿ ಸಿಗದಿದ್ರೇನಾಯ್ತು, ನನ್ನ ಮಿತ್ರನಾದ ನಿನಗೆ ನೌಕರಿ ಸಿಕ್ಕಿತಲ್ಲ, ಅಷ್ಟು ಸಾಕು. ಅದೇ ನನಗೆ ಸಂತೋಷ. ಇರ್ಲಿ, ನಿಮ್ಮ ಊರಿನಲ್ಲಿ ನನ್ನ ತಂಗಿ ಸುವರ್ಣ ಹೇಗಿದ್ದಾಳೆ? ಸಂತೋಷ, ನಿನ್ನ ತಂಗಿ ಅಂದರೆ ನನ್ನ ಅತ್ತಿಗೆ ಸುವರ್ಣ ಕೂಡ ಚೆನ್ನಾಗಿದ್ದಾಳೆ. ಅಂದಹಾಗೆ ನನ್ನ ಅಣ್ಣ ಬಸಂತನೂ ಕೂಡ ಚೆನ್ನಾಗಿದ್ದಾನೆ. ಯಾಕೋ ನನ್ನ ಜೊತೆ ಊರಿಗೆ ಬಂದು ಒಂದೆರಡು ದಿನ ನಮ್ಮೊಟ್ಟಿಗಿದ್ದು ಸಂತೋಷವಾಗಿ ಕಾಲ ಕಳಿಬಾರ್ದ? ಬಾ, ಊರಿಗೆ ಹೋಗೋಣ. ಇಲ್ಲ ಲಕ್ಷ್ಮಣ್, ನಮ್ಮ ಊರಿನಲ್ಲಿ ಬಹಳ ಕೆಲಸವಿದೆ ನನಗೆ. ಇನ್ನೊಂದು ದಿವಸ ಬರ್ತೀನಿ ಟೈಮ್ ಸಿಕ್ಕಾಗ. ಆದರೆ ನನ್ನ ತಂಗಿ ಸುವರ್ಣಗೆ ನಿಮ್ಮಣ್ಣ ಬೆಂಗಳೂರಿನಲ್ಲಿ ಸಿಕ್ಕಿದ್ದ, ಆರಾಮಾಗಿದ್ದಾನೆ ಅಂತ ಹೇಳೋದನ್ನು ಮಾತ್ರ ಮರೆಯಬೇಡ. ಖಂಡಿತ ಹೇಳ್ತೀನಿ ಕಣೋ. ಏನೋ ತುಂಬ ಕೆಲಸದ ಒತ್ತಡದಲ್ಲಿದ್ದಾನೆ, ಒಂದೆರಡು ದಿನಗಳ ಕಾಲ ಬಿಟ್ಟು ಬಂದೇ ಬರ್ತಾನ ಅಂತ ನಮ್ಮ ಅತ್ತಿಗೆಗೆ ಹೇಳೇ ಹೇಳ್ತೀನಿ. ಸರಿ, ಹಾಗಾದ್ರೆ ಇಲ್ಲೇ ಹೋಗಿ ಟೀ ಕುಡಿದು ಮಾತನಾಡಿ ನಮ್ಮೂರಿಗೆ ನಾವು ಹೋಗೋಣ. ನಡಿ ಲಕ್ಷ್ಮಣ್.
मरना, लूटे को भंडार को लूटना। अर्थ ಆಗಿಲ್ಲಲ್ಲ? ಬೇಟೆ ಆಡಿದ್ರ ಆನೆನೇ ಬೇಟೆ ಆಡಬೇಕು, ಲೂಟಿ ಮಾಡಿದ್ರ ಇಡೀ ಭಂಡಾರನೇ ಲೂಟಿ ಮಾಡಬೇಕು. ಬಸವಂತ, ಕರಿ ಕಾಗೆ ನಿನ್ನ ಮನೆ ಹೊಕ್ಕರೆ 6 ತಿಂಗಳು ಮನೆ ಬಿಡಬೇಕು. ಅದೇ ಈ ರಣದೇವ ಮನೆ ಹೊಕ್ಕರೆ ಇಡೀ ಪರ್ಮೆಂಟ್ ಆಗಿ ಈ ಭೂಗತ ಲೋಕವನ್ನು ಬಿಟ್ಟು ಯಮಲೋಕ ಸೇರಬೇಕು. ನಡಿ ಜಮೀನ್ದಾರ್. ರಣದೇವನ ಅಟ್ಟಹಾಸ ಮೆಟ್ಟಿ ನಿಲ್ಲಲು ನನಗೆ ಸವಾಲು ಹಾಕಲು ಸುತ್ತು 25 ಹಳ್ಳಿಯಲ್ಲಿ ಯಾವನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಒಂದು ವೇಳೆ ಯಾವನಾದರೂ ಹುಟ್ಟಿದ್ದಾದ್ರ ಅವನನ್ನ ಜೀವಂತ ದಹನ ಮಾಡುವುದೇ ರಣದೇವನ ಹುಟ್ಟುಗುಣ. ಅದರಂತೆ ಹಿಂದೆ ನನ್ನನ್ನು ಎದುರು ಹಾಕಿಕೊಂಡ ಡಿ.ಐ.ಜಿ. ವಿಶ್ವನಾಥ್ ನನ್ನನ್ನು ಎದುರು ಹಾಕಿಕೊಂಡು ನರಕಕ್ಕೆ ಹೋದ. ಹೂವಾಗಿ ಅರಳಿ ಬಾಳಬೇಕಾದ ಅವನ ಕುಡಿಗಳು ಸತ್ತು ಸುಡುಗಾಡು ಸೇರಿದವು. ಒಟ್ಟಿನಲ್ಲಿ ಈ ರಣದೇವನಿಗೆ ಎದುರು ಹಾಕಿಕೊಂಡು ಬದುಕುವ ಕುನ್ನಿ ಈ ಭೂಗದ ಲೋಕದಲ್ಲಿ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಒಂದು ವೇಳೆ ಹುಟ್ಟಿದ್ರೆ ಅವನ ಸರ್ವನಾಶ ಖಂಡಿತ. ಚಂದ್ರ, ಯಾಕ್ರಿ ದಣ್ಯರ ಚಂದ್ರ ಚಂದ್ರ ಅಂತ ಹೊಯ್ಕೊಳಕತ್ತೀರಿ? ಯಾಕೆ, ಏನಾಯ್ತಾ? ಹರಾಮ್ಕೋರ್, ನಾನು ಹೊಯ್ಕೊಳಕ್ಕೆ ನಾಯಿಯನ್ನು ತಿಳ್ಕೊಂಡೇನು? ಇರ್ಲಿ, ನಮ್ಮ ಬಿಳಿ ಜೋಳವನ್ನು ಬಿಡಿಸಿ ಕಳಿಸಿದೇನು? ಹ್ಞೂನ್ರಿ ಸರ. ಆ ಮುಸುರೆ ಹೊಲದ ಕಳೆ ತೆಗಿಸಿದೀಯಾ? ತಗ್ಸೇನ್ರಿ ಸರ. ಚಂದ್ರ, ಇಂದು ಹೊಳೆ ಬಾಳೆ ಕೊನೆ ಕಟಾವ್ ಮಾಡ್ಲಿಕ್ಕ ಬರ್ತಾರ. ಅವರಿಂದ ಒಂದು 25-30 ಸಾವಿರ ಅಡ್ವಾನ್ಸ್ ತಗೊಂಡು ಹಳೆ ಆಳಿ ಪಗಾರ ಕೊಟ್ಟು ಬಿಡು. ಆಯ್ತ್ರಿ ಸಾವ್ಕಾರ, ನೀವ್ ಹೆಂಗ್ ಹೇಳ್ತೀರಿ ಹಂಗ್ ಕೊಡ್ತೀನಿ ನೋಡ್ರಿ. ನಿನ್ನೆ ನನ್ನ ತಂಗಿ ಕಾಲೇಜಿಗೆ ಹೋದಾಗ ಯಾವನು ನನ್ನ ತಂಗಿ ರಾಗಿಂಗ್ ಮಾಡಿದಂತಲ್ಲ, ಯಾರವನು? ರಾಗಿಂಗ್ ಮಾಡಿದ್ನಂತೇನ್ರಿ? ನನಗೇನ ಗೊತ್ತ್ರಿ ಸರ? ನಿಮ್ಮ ತಂಗಿ ಶಾಲಿ ಹೋಗಳ, ನನಗೇನ ಗೊತ್ತು? ರಾಗಿಂಗ್ ಮಾಡ್ತಾರೋ ಚೂಡಾಯಿಸ್ತಾರೋ ನನಗೇನ ಗೊತ್ತ್ರಿ ಸರ? ಅವ್ರನ್ನೇ ಕರ್ದು ಕೇಳೋದಲ್ಲ. ಬಾರಮ್ಮ, ನಿನ್ನೆ ಕಾಲೇಜಿನಲ್ಲಿ ಯಾರು ರ್ಯಾಗಿಂಗ್ ಮಾಡಿದ್ರಂತಲ್ಲ, ಯಾರವನು? ಅದೇ ಅಣ್ಣ, ಅವನು ಪಕ್ಕದೂರಿನ ಪರಮೇಶಿ ಮಗ. ಅವನ ಹೆಸರು? ಅವನ ಹೆಸರು ಸಂಪತ್ ಅಂತ. ಚಂದ್ರ, ನನ್ನ ಕಾರ್ ತೆಗೆದುಕೊಂಡು ಹೋಗಿ 4 ಜನ ರೌಡಿಗಳನ್ನು ಕರ್ಕೊಂಡು ಹೋಗಿ ಅವ್ರ ಹರಾನಿಸ್ಬಿಡು. ಚಂದ್ರಗುತ್ತಿ ಉದೋ ಅನ್ಸ್ಬಿಡು ಅಂತ ತಗೊಳ್ರಲ್ಲ. ಅಣ್ಣ, ನೀನೇನಾದ್ರೂ ಹರ ಉದೋ ಅನ್ಸ್ಬಿಟ್ರೆ ನನ್ನ ಅಣ್ಣ ಒಬ್ಬ ದೊಡ್ಡ ರೌಡಿ ಅಂತ ತಿಳ್ಕೊಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಮತ್ತೇನು ಮಾಡಿದಂಗೆ ಯಾಕೆ ಕುನ್ನೀರ? ಅವ್ನು ನನ್ನ ತಂಟೆಗೆ ಬರ್ದೆ ಹಾಗೆ ನೋಡ್ಕೊಂಡ್ರೆ ಅಷ್ಟೇ ಸಾಕಣ್ಣ. ಸರಿ, ಹಾಗಾದ್ರೆ ಅಣ್ಣ, ನಾನಿನ್ನ ಕಾಲೇಜ್ಗೆ ಹೋಗಿ ಬರ್ಲಾ? ಆಯ್ತಮ್ಮ. ಸರ, ನಾನು 4 ಮಂದಿ ಕರ್ಕೊಂಡು ಪಾಡ್ ಹಣ್ಣದ ಬರ್ತಾನೆ, ಬರ್ಲನ್ರಿ ಮತ್ತ? ಈ ರಣದೇವನ ಹೃದಯದೊಳಗ 2 ಕಣ್ಣು ಅಂತ ಆದ್ರ ಒಂದು ಕಣ್ಣು ನನ್ನ ತಂಗಿ ಸುಕನ್ಯಾ. ಅವಳ ಕಣ್ಣಲ್ಲಿ ಯಾವನಾದ್ರೂ ನೀರು ತರಿಸಿದ್ರ ಅವನ ಕಣ್ಣಲ್ಲಿ ರಕ್ತ ಬರಿಸೋದೆ ಈ ರಣದೇವನ ಹುಟ್ಟುಗುಣ.
ತಾಯಿ ಜಗನ್ಮಾತೆ, ನಿನ್ನ ಒಡಲಲ್ಲಿ ಜನಿಸಿದ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಕೊಡುವ ಭೂಮಾತೆ ನೀನು. ಹೀಗಿರುವಾಗ ನಿನ್ನನ್ನೇ ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಾ ಬಂದಿದ್ದೇವೆ ನಾವು. ಆದರೆ ತಾಯಿ, ಹೋದ ವರ್ಷ ಗಂಗಾ ಮಾತೆ ಹರಿಯುವುದನ್ನು ನಿಲ್ಲಿಸಿದ ಕಾರಣ ಬೆಳೆಗಳೆಲ್ಲ ನಾಶವಾದವು. ಬೆಳೆಗಳಿಗೆಂದು ಮಾಡಿದ ಸಾಲ ಗುಡ್ಡದೆತ್ತರಕ್ಕೆ ಬೆಳೆದು ನನ್ನ ತಲೆಯ ಹತ್ತಿದೆ. ಹೀಗಿರುವಾಗ ತಾಯಿ, ಈ ಜಗದಲ್ಲಿ ನನ್ನಂತ ಬಡವರು ಬದುಕುವುದಾದರೂ ಹೇಗೆ ತಾಯಿ? ಹಾಗಾಗಿ ಈ ಸಲವಾದರೂ ನೀನು ನಮ್ಮ ಕೈ ಹಿಡಿದು ನಾವು ಸಹ ಬಡ ರೈತರು ಸಹ ಈ ಜಗದಲ್ಲಿ ಬದುಕಬಹುದು ಅನ್ನೋದನ್ನು ತೋರಿಸಿಕೊಡು ತಾಯಿ, ತೋರಿಸಿಕೊಡು. ನಿನಗೆ ನನ್ನ ನಮಸ್ಕಾರಗಳು. ಅಣ್ಣ ಅಣ್ಣ ಹೇಳು ಲಕ್ಷ್ಮಣ. ಅಣ್ಣ, ನನಗೆ ನೌಕರಿ ಸಿಕ್ಕಿದೆ ಅಣ್ಣ, ನೌಕರಿ ಸಿಕ್ಕಿದೆ. ಲಕ್ಷ್ಮಣ, ಅಂದ ಹಾಗೆ ನೀ ಹೇಳಿದ ವಿಷಯ ಕೇಳಿ ತುಂಬಾ ಸಂತೋಷವಾಯಿತು. ಅಂದ ಹಾಗೆ ಲಕ್ಷ್ಮಣ, ಯಾವ ಡಿಪಾರ್ಟ್ಮೆಂಟಲ್ಲಿ ನೌಕರಿ ಸಿಕ್ತು ಅಂತ ಕೇಳ್ಬಹುದೇನ? ಅಣ್ಣ, ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ PSI ಹುದ್ದೆ ದೊರಕಿದೆಯಣ್ಣ, PSI ಹುದ್ದೆ. ಲಕ್ಷ್ಮಣ, ಮುಚ್ಚು ಬಾಯಿ ಮೂರ್ಖ. ಇನ್ನೊಮ್ಮೆ ಪೊಲೀಸ್ ನೌಕರಿಗೆ ಸೇರುತ್ತೇನೆಂದರೆ ನಿನ್ನ ಕತ್ತು ಹಿಸ್ಕಳು ಎಸುವುದಿಲ್ಲ ಈ ನಿನ್ನಣ್ಣ ಬಸವಂತ. ಅಣ್ಣ, ಯಾಕಣ್ಣ? ನಾನು ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದು ಕೆಟ್ಟ ಮಾತು ಸಹ ಆಡಿದವನಲ್ಲ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಿನ ಹೆಸರು ಕೇಳಿದ ತಕ್ಷಣ ಯಾಕಣ್ಣ ಕೋಪದಿಂದ ಮಾತನಾಡ್ತಿದೀಯಾ? ಹೇಳಣ್ಣ, ಹೇಳು. ನೋಡು ಲಕ್ಷ್ಮಣ, ಅದೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಎಂದರೆ ಮಾತ್ರ ನಿನ್ನ ಅಣ್ಣನಿಗೆ ಆಗೋದಿಲ್ಲ. ಹಾಗಾಗಿ ನಿನ್ನ ಮೇಲೆ ಸಿಟ್ಟಿಗೆಳಬೇಕಾಯ್ತು. ದಯವಿಟ್ಟು ನಿನ್ನ ಅಣ್ಣನನ್ನ ಕ್ಷಮಿಸ್ಬಿಡಪ್ಪ. ಅಣ್ಣ, ನೀನು ನನಗೆ ಬೈದದಕ್ಕಾಗಲಿ ನನ್ನ ನೌಕರಿಯೋಗ್ಗೆ ಮಾತನಾಡಿದಕ್ಕಾಗಲಿ ನನಗೆ ಕೋಪ ಇಲ್ಲಣ್ಣ. ಆದರೆ ಖಂಡಿತವಾಗಿ ಹೇಳ್ತಾ ಇದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಂದರೆ ನನಗಾಗಲ್ಲ ಅಂತ. ಯಾಕಣ್ಣ, ಯಾಕೆ ಅಂತ ಹೇಳು. ನೋಡು ಲಕ್ಷ್ಮಣ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅದೊಂದು ವಿಷಯವನ್ನು ಮಾತ್ರ ಕೇಳಬೇಡ. ಮುಂದೊಮ್ಮೆ ಸಮಯ ಬಂದಾಗ ನಾನೇ ಹೇಳುತ್ತೇನೆ. ಹಾಗಲ್ಲಣ್ಣ, ನಿನ್ನ ಹೃದಯಕ್ಕೆ ನೋವು ಮಾಡುವಂತ ವಿಷಯವನ್ನ ಕೇಳುವ ಹುಚ್ಚು ನನಗಿಲ್ಲ. ಆದರೆ ಇಂದಿನ ಕಾಲದಲ್ಲಿ PSI ನೌಕರಿ ಬೇಕು ಅಂದರೆ 25ರಿಂದ 30 ಲಕ್ಷ ಲಂಚವನ್ನ ಕೊಟ್ಟು ಪಡೆಯಬೇಕಣ್ಣ. ಅಂಥದ್ರಲ್ಲಿ ನಯಾ ಪೈಸೆ ಇಲ್ಲದೆ ಈ ನಿನ್ನ ತಮ್ಮನಿಗೆ ಈ ನೌಕರಿ ದೊರಕಿದೆ ಎಂದರೆ ನನ್ನ ಪೂರ್ವಜನ್ಮದ ಪುಣ್ಯವಣ್ಣ, ಪೂರ್ವಜನ್ಮದ ಪುಣ್ಯ. ನೋಡು ಲಕ್ಷ್ಮಣ, ಪೊಲೀಸ್ ಹುದ್ದೆಗೆ ಸೇರೋದು ನಿನ್ನ ಕೊನೆಯ ನಿರ್ಧಾರವಾದರೆ ಈ ನಿನ್ನ ಅಣ್ಣನ ನಿರ್ಧಾರವನ್ನು ಕೇಳು. ನಿನ್ನ ಕೊನೆಯ ನಿರ್ಧಾರದಂತೆ ನೀನು ಪೊಲೀಸ್ ಹುದ್ದೆಗೆ ಸೇರುವುದಾದರೆ ಈ ನಿನ್ನ ಅಣ್ಣನ ಹೆಣ ನೋಡ್ಬೇಕಾಗುತ್ತೆ. ಅಣ್ಣ, ಅಷ್ಟೊಂದು ಕಠೋರವಾಗಿ ನುಡಿಯಬೇಡ, ಕಠೋರವಾಗಿ ನುಡಿಯಬೇಡ. ಯಾಕೆಂದರೆ ಇದು ನನ್ನ ಬಾಳ ಭವಿಷ್ಯದ ಪ್ರಶ್ನೆ. ನೋಡು ಲಕ್ಷ್ಮಣ, ಇನ್ನೊಬ್ಬರ ಹೊಲದಲ್ಲಿ ಜೀತದಾಳಾಗಿ ದುಡಿದರೂ ಚಿಂತೆ ಇಲ್ಲ. ಆ ಹಾಳು ಬಟ್ಟೆ ಖಾಕಿಯ ಸಹವಾಸ ಮಾತ್ರ ಬೇಡಪ್ಪ. ಅದೊಂದು ವಿಷಯವನ್ನು ಮಾತ್ರ ಮರೆತು ಬಿಡು. ಆಗಲಣ್ಣ, ನಿನಗೆ ಬೇಡವಾದ ನೌಕರಿ ನನಗೂ ಬೇಡ. ಇನ್ನು ಮುಂದೆ ನೀನು ಹೇಳಿದಂತೆ ನಿನ್ನ ಮಾತನ್ನೇ ಪಾಲಿಸುತ್ತೇನೆ. ಅದೇನು ಅಂತ ಹೇಳಣ್ಣ. ನೋಡು ಸಹೋದರ, ಈ ಭೂಮಿ ತಾಯಿಯನ್ನೇ ನಂಬಿಕೊಂಡು ಅದೆಷ್ಟೋ ನಮ್ಮಂತ ಬಡ ರೈತರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಅದರ ಪ್ರಕಾರವಾಗಿ 100 ಜನರಿಗೆ ತುತ್ತು ಅನ್ನವನ್ನು ಹಾಕಿ 100 ಜನರಿಗೆ ಒಳ್ಳೆಯವನಾಗಿ ಈ ಭೂಮಿ ತಾಯಿಯ ಸೇವೆಯನ್ನ ಮಾಡುತ್ತಾ ನೀನು ಸಹ ಈ ಭೂಮಿ ತಾಯಿಯ ಚೊಚ್ಚಲ ಮಗನಾಗಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನಾಗಬೇಕೆನ್ನುವುದೇ ಈ ನಿನ್ನಣ್ಣ ಬಸವಂತನ ಮಹದಾಸೆ. ಅಣ್ಣ, ನೀನು ಇಂದು ನುಡಿದ ಈ ಮಾತನ್ನ ನನ್ನ ಜೀವನ ಪರ್ಯಂತ ಚಾಚು ತಪ್ಪದೆ ಪಾಲಿಸುತ್ತೇನಣ್ಣ, ಚಾಚು ತಪ್ಪದೆ ಪಾಲಿಸುತ್ತೇನೆ. ಧರ್ಮವಂತರಿಗೆ ದೊರೆಯಾಗಿ, ಕರ್ಮವಂತರಿಗೆ ಕಾಳಿಂಗ ಸರ್ಪವಾಗಿ, ಶ್ರೀಮಂತರಿಗೆ ಶಿವನ ಉರಿಗಣ್ಣಾಗಿ ಈ ಸಮಾಜದಲ್ಲಿ ನೆಲೆ ನಿಲ್ಲುವೆ. ನೀನು ಹೇಳಿದಂತೆ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನಾಗಿ
ಅಂತೆಯೇ ಈ ಭೂಮಿ ತಾಯಿಯ ಚೊಚ್ಚಲ ಮಗನಾಗಿ ಈ ಭೂಮಿ ತಾಯಿಯಲ್ಲಿಯೇ ನನ್ನ ಕೊನೆಗಾಲವನ್ನ ಕಾಣುವೆ, ನಾ ಕೊನೆಗಾಲವನ್ನ ಕಾಣುವೆ. ಮೆಚ್ಚಿದ ಲಕ್ಷ್ಮಣ, ಅಂತೂ ನಿನ್ನಣ್ಣ ಬಸವಂತನ ಆಜ್ಞೆಯನ್ನು ನೀನು ಪರಿಪಾಲನೆ ಮಾಡಿ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನಾಗ್ತಿ ಅನ್ನೋದು ಮನದಟ್ಟನೆ ಆಯ್ತು. ನೋಡು ಸಹೋದರ, ಅಂದಹಾಗೆ ನಿನ್ನತ್ತಿಗೆ ಬುತ್ತಿ ತರುವ ಹೊತ್ತಾಯಿತು. ನೀನು ಹೋಗಿ ಒಂದು ಕೊಡ ನೀರನ್ನು ತಂದರೆ ಎಲ್ಲರೂ ಸೇರಿ ಊಟ ಮಾಡಬಹುದಲ್ಲ? ಆಯ್ತಣ್ಣ. ನೋಡು ಲಕ್ಷ್ಮಣ, ಪೊಲೀಸ್ ನೌಕರಿಯನ್ನ ಸೇರಿ ಸತ್ಯ ನ್ಯಾಯ ನೀತಿ ಧರ್ಮವೆಂದು ಹೋರಾಡುತ್ತಾ ನಿನ್ನ ತಂದೆಯಂತೆ ನೀನು ಸಾಯುವುದು ನನಗಿಷ್ಟವಿಲ್ಲ. ಹಾಗಾಗಿ ನೀನು ಪೊಲೀಸ್ ನೌಕರಿಗೆ ಸೇರುವುದು ಬೇಡ ಅಂತ ಹೇಳ. ದಯವಿಟ್ಟು ಈ ನಿನ್ನಣ್ಣನನ್ನ ಕ್ಷಮಿಸಿಬಿಡು ಲಕ್ಷ್ಮಣ, ಕ್ಷಮಿಸಿಬಿಡು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಹೂವಂತಿಯ ಬಾಂತಿಯ ಬಾಬಾರೆಯಂತಿಯ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಹೂವಂತಿಯ ಬಾಂತಿಯ ಬಾಬಾರೆಯಂತಿಯ. ಯಾರಿಗೇನು ಹೇಳು ಯಪ್ಪ, ಈ ಸಂತಿಗಲ್ಲದಾಗ ನಂದು ಕಳ್ಕೊಂಡು ಹೋಗೇ ಬಿಟ್ಟೈತಿ. ಯಾರಿಗೆ ಹೇಳಿ ಪಕ್ಕಿರ, ನಂದು ಕಳೆದ ಹೋಯ್ತು. ಕಪ್ನ್ಯಾಗ ಹುಟ್ಟ್ಯಾತ್ಕಿ ಏನ ಸಂತಿ ಗದ್ಲದಾಗ ಏನ ಕಳ್ದ ಹೋಗೈತಿ ಅಂತ ಹೊಯ್ಕೊಳಕತ್ತಿಯಲ್ಲ, ಏನಂತದ ಕಳ್ದೋಗೈತಿ? ಅಯ್ಯೋ ಯಾರಿಗೆ ಹೇಳು ಯಪ್ಪ, ನಂದು ಕಳೆದೋಯ್ತು. ಎಲ್ಲಿ ಕಳ್ದೋತು? ಎಲ್ಲಿ ಕಳೆದೋಯ್ತು ಅಂತ ಕೇಳ್ದಿಯಲ್ಲೋ, ಇಲ್ಲೇ ಸಂತಿಗದ್ಲದಾಗ ಕಳೆದೋಯ್ತು. ತಡ್ಕ ಎಲ್ಲಿ ಕಳ್ದೋತು? ಎಂತದ ಕಳ್ದೋತು? ಏನ್ ಇಂಪಾರ್ಟೆಂಟ್ ವಸ್ತು ಕಳ್ದೋದ್ರ ಹೇಳು. ಏ ಎಂತದ ಕಳೆದೋತು ಅಂತೀಯಲ್ಲ, ಇಂಥ ನಮೂನಿ ಸಂತಿ ಕಲ್ದಾಗ ನಂದು ಪೂರಾ ಕಳೆದು ಹೋಯ್ತು. ಎಲ್ಲ ತಡ್ಕಳೆ ತಡ್ಕ. ಸಂತಿ ಗದಲದಾಗ ಒಳ್ಳೆ ಶೀಲಾ ಕಳ್ಕೊಂಡರಂಗೆ ಹೊಯ್ಕೊಳಕತ್ತೀಯಲ್ಲ. ಏನಂದಿ ಶೀಲಾ? ಹಾ. ಯಾವಾಗ ಮರಯ್ಯ ಈ ಗಲ್ದಾಗ ಯಾವನ್ ಶೀಲ ಕಳ್ಕೊಳಕ್ ಬರ್ತಾನೋ ಮರಯ್ಯ, ನಂದು ಶೀಲ ಕಳೆದಿಲ್ಲ. ಮತ್ತೆ ಏನು ಕಳ್ದೈತಿ? ನಂದು ಸಂತಿ ಚೀಲ ಕಳೆದೈತಿ. ಥತ್ ನಿನ್ನ ಒಂದು ಪುಟ್ಬಾಸಿ ಸಂತಿ ಚೀಲಕ ಊರು ಬರಂಗ ಹೊಯ್ಕೊಳಕತ್ತೀಯನ? ಮತ್ತ ಅದೇನು ಸ್ಪೆಷಲ್ ಮೇಲಿಂದ ಬಂದೈತ ಇಲ್ಲ ಅಡಿಗಿಂದ ಬಂದೈತ? ನೀ ಹಂಗೆಲ್ಲ ಹೋಗ್ಬೇಡು ಮರಯ್ಯ, ಆ ಚೀಲ ಒಂದೇ ಇರೋದು, ಅದು ನಮ್ಮ ಅಪ್ಪ ಕೊಟ್ಟಿದ್ದು. ಅಬೇ ಬಾಳ ಜೋಪಾನ ಅಂತ ಕಾಪಾಡ್ಕೋ, ಹಳೆ ಚೀಲ ಅಂತೇಳಿ. ಹಳೆ ಚೀಲನ? ಯಾಕೆ ಬಿಡೋ ಟೆನ್ಷನ್ ನಕ. ನಯಾ ಚೀಲ ಲವಂಗಿ ಮೈ. ಹಾ ನೀ ಕೊಡಿಸ್ತೀಯ ಚೀಲನ? ಹೌದು. ಮತ್ತ ಯಪ್ಪ ಅದೆಲ್ಲ ಬೇಡ, ನನಗೆ ಹೊಸ ಚೀಲ ಬೇಕಾದಷ್ಟು ನಾನಾ ತಗೊಂಬಹುದು. ಆದ್ರೆ ನಮ್ಮ ಅಪ್ಪ ಪ್ರೀತಿಯಿಂದ ಒಯ್ರೋದು ಒಂದೇ ಚೀಲ, ಅದ್ ಮಾತ್ರ ಜೋಪಾನ ತಂಗಿ ಅಂದಾನ. ಈಗ ಜೋಪಾನ ಮಾಡಕ್ ಹೋಗ್ರಿ ನನ್ನ ಮಗನ ಚೀಲನ ಹುಡ್ಕೊಂಡು ಹೋಗ್ಯಾನ. ಅಲ್ಲ ಮತ್ತ ಚೀಲ ಹೊಡ್ಕೊ ಹೋಗೋದು ಹೋದ. ಹೌದು. ಚೀಲದಾಗ ಏನಾರ ಐಟಮ್ಸ್ ಇದ್ದೀವನ? ಮತ್ತ ಅಯ್ಯ ಬರಬ್ಬರಿ ಸಂತಿ ಮಾಡಿದ್ನೋ ಯಪ್ಪ, ಇನ್ನೇನು ತಗೊಂಡು ಹೋಗ್ಬೇಕು ಮನೆಗೆ. ಆಗೋದೊಳಗೆ ಯಾವನಿಗೆ ಕಮ್ಮಿ ಆಗಿತ್ತೋ ಏನೋ, ನನ್ನ ಸಂತಿ ಚೀಲನ ಹೊಡ್ಕೊಂಡು ಹೋಗ್ಯಾನ. ಅಲ್ಲ ಸಂತಿ ಚೀಲ ಹೊಡ್ಕೋದು ಚಲೋ ಆಯ್ತಗ. ಯಾಕ? ಪುಕ್ಷಟೆ ಸಂತಿ ಮಾಡ್ಕೆ ಉಂಡವನ ಜಾಣ ಅಂತಾರಲ್ಲ, ಹಂಗೆ ಆತದ. ಹೋಗ ಮಾರಯ್ಯ, ನಂದು ಈಗ ಒಂದು ತಲೆ ಕೆಡ್ಸಿಬೇಡ. ಏನದು? ನಿನ್ನ ಸಂತಿ ಚೀಲ ಹಾ ಹೆಂಗಿತ್ತು ತರಕಂತೂ ಆಗೋದಿಲ್ಲ. ಅದನ್ನ ಇಲ್ಲ ಕಂಪ್ಲೇಂಟ್ ಕೊಡ್ರಾರ ಅಂದ್ರೆ ಆಗೋದಿಲ್ಲ. ಮತ್ತ ಆ ಸಂತಿ ಚೀಲ ತೊಟ್ಟಿರುತ್ತಲ್ಲ, ಹಾ ಅದಕ್ಕೆ ಏನೋ ದೊಣ್ಣಿ ಹಾಕಿದ್ರ ಅಥವಾ ಏನೇನ್ ಹಾಕಿದ್ರಿ? ಸಂತಿ ಚೀಲ ಹಾ ಹಿಂಗ್ ಹಿಡ್ಕೊಂತಾರಲ್ಲ, ಹಿಡ್ಕೊಂತಾರ. ಅದಕ್ಕೆ ದೊಣ್ಣಿ ಗಿಣ್ಣಿ ಹಾಕಿದ್ರ ಅಥವಾ ಏನ ಹಂಗೆ ಸಾದಾ ಇದ್ದ ಚೀಲನ ಅಂದೆ? ಹೋಗ ಮರೆಯ, ನಮ್ಮ ಚೀಲಕ್ಕೆಲ್ಲ ಕೋಲ್ ಗೀಲ ಏನು ನಾವು ಸಿಕ್ಸ್ಕೊಂಡಿಲ್ಲ, ಕಸಿ ಚೀಲ ಇತ್ತು ನೋಡಿ. ಕಸಿ ಚೀಲ ಇತ್ತ? ಬಿಡ, ಯಾಕೆ ಟೆನ್ಷನ್ ಮಾಡ್ಕಂತಿ? ಅಂತ 108 ಕಸಿ ಚೀಲ ಕೊಡಿಸ್ತೀನಿ ತಗೋ. ಅಯ್ಯೋ ಮಾವ, ನನಗೆ ಹಂಗಿದ್ಮೇಲೆ ಕೊಡಿಸ್ತಿ ಅಂದ್ಮೇಲೆ ನನ್ ಕಸಿ ಚೀಲ ಮಾತ್ರ ಕೊಡ್ಸಿರ್ ಬರ್ತೀನಿ, ಇಲ್ಲಾಂಗ ಬರೋದಿಲ್ಲ ನೋಡ್. ಮತ್ತ ಕಸಿ ಚೀಲ ನೀ ಯಾಕೆ ಟೆನ್ಷನ್ ಮಾಡ್ಕಿಂತಿ? ಹಾ. ನಿನಗೆ ಒಟ್ಟ ಕಸಿ ಚೀಲ ಕೊಡ್ಸ್ಬೇಕಲ್ಲ ಹೇಳು. ಹೌದು. ಇಲ್ಲಿ ಒಂದು ರೌಂಡ್ ಹಾ ಈಗ ಬೇಡ, ಬೆಳಗ್ಗೆ ಸಂತಿ ಮಾರ್ಕೆಟಾಗ ಹೋಗಿ ಹಾ ನಿನ್ನ ಕಸಿ ಚೀಲ ಹುಡುಕಿ ಕೊಡಿಸ್ತೇನೆ. ಹೌದಾ ಮಾವ? ಹಾ. ಯಪ್ಪ ಮಾವ, ಏನ್ ಒಳ್ಳೆ ವಿಷಯ ಹೇಳ್ತಿದ್ದು ಮರಿಯ. ಮತ್ತ ಹಾ ಮಾವ, ಏನಾಗ್ತಿತ್ತು ಗೊತ್ತೇನ ನನಗ ಒಂದೊಂದು ಟೈಮ್? ಏನಾಗುತ್ತ? ಏನಾಗ್ತಿತ್ತು ಗೊತ್ತಾ? ಕರೆಂಟ್ ಹೋದ ಟೈಮಲ್ಲಿ
ಮಾವ ಇದ್ದ ಮಗ್ಲಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಗ್ಲಲ್ಲಿ ಮನಸ್ಸಲ್ಲಂಚೂರ ಆಸೆ ಉಂಟು ಏನ್ ಮಾಡ್ಲಿ ಏನ್ ಮಾಡ್ಲಿ ಹಿಂಗ ಮಾಡೋಣ ಮಾಡೋಣ ಕಣ್ಣ ಹೊಡೆದ ಕಾಡತಿಯಲ್ಲ ಎಷ್ಟರ ಪೊಗರ ಪವರಾಯ್ತು ಬಿಡ ಮಾವಿನ ಕೊಪ್ಪದು ಸಿರಿನ ಇಲ್ಲ ಹಗರ ಹೇ ಸಿಗಬಾರ್ದ ಸಿಕ್ಕರ ಜಂಪರ್ ಪರರರ ಹುಡುಗಿ ಕಣ್ಣು ಹೊಡೆದ ಕಾಡತಿ ಎಲ್ಲ ಎಷ್ಟರ ಬಗರ ಮಾವಿನ ಕೊಪ್ಪದ ಸಿರಿನ ಇಲ್ಲ ಹಗರ ನನ್ನ ಗಾಡಿ ಗಿಟ್ಟಿನ ಹೆಸರ ಕುರುಬನ ಟಗರ ಜೋರಾಗಿ ಚಿಕ್ಕೊತ್ತು ಹೊಕ್ಕನಿ ಹೊಗರ ಹೇ ಹೇ ಸಿಗಬಾರ್ದ ಸಿಕ್ಕರ ಜಂಪರ್ ಟರರರ ಏನ್ ಟರ್ರ ಅನ್ಸಕ್ಕೂ ಆಗೋದಿಲ್ಲ ಬಿಡ ನೀನ್ ಯಾ ನಮ್ಮನೆ ಟರ್ರ ಅಂತ ಯಾಕ ಸಿಕ್ಕಿದ್ರೆ ಟರ್ ಎಲ್ಲ ಪುರ್ರ ಅನ್ಸ್ತಾವ ಮಗಡ್ರ ಹೋಗ ಮಾವ ಏನು ಟರ್ರ ಪುರ್ರ ಅನ್ಸ್ತಿದೆ ಈಗ ಸಂತಿ ಚೀಲ ಕೊಡ್ಸಕ ಟೈಮ್ ಆಗಿತ್ತೋ ಇಲ್ಲ ನಿನಗೆ ಹಿಂಗೆ ಮಾಡ್ಕೊಂತ ಕೂತ್ಕೊಂತೀಯ ಸಂತಿ ಚೀಲ ಕೊಡ್ಸಾನಂತ ಹಾ ಚೀಲ ಸಿಗಬೇಕಂದ್ರ ಸಿಗಬೇಕಂದ್ರ ಪಸಂದ್ ಒಂದು ಬೀಳ್ಬೇಕು ಏನದು ಪಸಂದ್ ಬಿಡ್ಬೇಕು ಅಲ್ಲಿ ಕುಂತಾರಲ್ಲ ಮಂದಿ ಹಾ ಅವರೆಲ್ಲ ಸಪೋರ್ಟ್ ಮಾಡ್ತಾರ ನಮ್ಗ ಹೌದಾ ಹೌದು ಮತ್ತ ಮತ್ತೆ ಹಾಕತಡವು ಮತ್ತೆ ಹೊಡಿ ಮತ್ತೆ ಹೊಡಿ 9 ಹಿಂಗಕ ಮಾಡ್ತಿದ್ದಿ ಮಕ ಹಿಂಗಕ ಮಾಡ್ತಿದ್ದಿ ಮಕ ಪ್ರೀತಿ ಪಾಠ ಹೇಳಿ ಕೊಡ್ತೇನೆ ಬಾ ಏಟಿಂಗಿರ ಬಿಲ್ಲಿ ರಾತ್ರಿ ನಿನಗ ಬೆಲ್ಲ ಕೊಡ್ತೇನೆ ಬಾ ಹಿಂಗ್ಯಾಕ ಮಾಡ್ತಿದ್ದೀವಿ ಮಗ ಈ ಮಾವ ಹಿಂಗ್ಯಾಕ ಮಾಡ್ತಿದ್ದೀವಿ ಮಗ ಪ್ರೀತಿ ಬಟ್ಟ ಹೇಳಿ ಕೊಡ್ತೀನ ಹಿಡಿಂಗ ಮೇಲೆ ನಾನು ನೀನು ಜೋಡಿಯಾಗಮ್ಮ ಹುಡುಗಿ ನಿನ್ನ ಮಾರಿ ನೋಡಿ ರಮ್ಯಾನು ನೆನಪಿ ಬರ್ತಾಳ ಹುಡುಗಿ ನಿನ್ನ ಹೈಟ ನೋಡಿ ರಕ್ಷಿತ ನೆನಪಿ ಬರ್ತಾಳ ಮುಖ ನೋಡಿ ಸುದೀಪ ನೆನಪಿ ಬರ್ತಾನ ಮಾವ ನಿನ್ನ ಹೈಟ್ ನೋಡಿ ದರ್ಶನ ನೆನಪಿ ಬರ್ತಾನ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೀವಿ ಮಗ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೀವಿ ಮಗ ಪ್ರೀತಿ ಪಾಠ ಹೇಳಿ ಕೊಡ್ತೇನೆ ಬಾ ಏಟಿಂಗರ ಬಿಲ್ಲಿ ರಾತ್ರಿ ನಿನಗ ಬೆಲ್ಲ ಕೊಡ್ತೇನೆ ಬಾ ಹುಡುಗಿ ನಿನ್ನ ಕಲರ್ ನೋಡಿ ರಮ್ಯಾನು ನೆನಪಿಗೆ ಬರ್ತಾಳ ಹುಡುಗಿ ನಿನ್ನ ಹೈಟ ನೋಡಿ ರಕ್ಷಿತ ನೆನಪಿಗೆ ಬರ್ತಾಳ ಮಾವ ನಿನ್ನ ಮುಳ್ಳು ನೋಡಿ ದರ್ಶನ ನೆನಪಿ ಬರ್ತಾನ ಮಾವ ನಿನ್ನ ಹೈಟ್ ನೋಡಿ ಸುದೀಪ ನೆನಪಿ ಬರ್ತಾನ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೀವಿ ಮಗ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದೀವಿ ಮಗ ಪ್ರೀತಿ ಪಾಠ ಹೇಳಿ ಕೊಡ್ತೇನೆ ಬಾ ಏಟಿಂಗರ ಬಿಲ್ಲಿ ರಾತ್ರಿ ನಿನ್ಗ ಬೆಲ್ಲ ಕೊಡ್ತೇನೆ ಬಾ ಹಾ ನೆನಪು ನೋಡಿ ನೆನಪ್ ನೋಡಿ ಹುಡುಗಿ ನಿನ್ನ ಹಾ ಕಲ್ಲರ್ ನೋಡಿ ಯಾರ್ಯಾರ ನೆನಪಿ ಬಂದ್ರು ಯಾರು ಬಂದ್ರು ಮರಿಯ ರಾಧಿಕ ಬಂದ್ಲು ಮತ್ತ ಅವಳು ಇವಳು ಬಂದ್ಲು ಮಾಲಾಶ್ರೀ ನೋಡಿಯ ಇದು ಯಾವ್ದೋ ಬಂತು ಓ ಓ ಓ ಅಂತ ಇವ್ರು ಯಾರು ಅಲ್ಲ ಹೆದರ್ಬೇಡ ನಮ್ನ ದೋಸ್ತ ಇವ ಇವನ ಮುನ್ನ ಮುನ್ನ ನಾ ಮತ್ತ ಬಡ್ಡಿ ಮಗ ಬರೀ ಬಿಡಿಯಾಗ ಇರ್ತಾನ ನೋಡ್ರಿ ಒಟ್ಟ ಎಲ್ಲಿ ಬಂದಂದ್ರ ಅದೇ ಕಸಬು ಪುಸ್ಸು ಪುಸ್ ಏ ಮುನಾ ಬಾಯ್ ಓ ಮುನ್ನು ಬಾಯ್ ಮೂಗಲ್ಲ ಹೋತ್ ಬಿಡ್ರಿ ನಮ್ದು ಏನ ಮಗ ಇದೇನ್ರಿ ಇವ ಓ ಮುನ್ನು ಬಾಯ್
ತೇಡ್ ದೇವ್ರ ಬರ್ರಿ ಬರ್ರಿ ಯಾರು ಒಂದು ಬೆತ್ತ ತಗೋಬರ್ರಿ ಎಂತದ ಬಂದಾಯ್ತು ಮೈಮಾಲ್ ಓ ಭಯ್ಯ ಬೆತ್ತ ನೋಡು ಅಣ್ಣ ಅಣ್ತಮ್ಮ ನೋಡಿರ ಭಯ ಆಗ್ತಿತ್ತು ನನಗ ಅವನು ನಿನ್ನ ಜೋಡಿ ಕುಡಿಯೋದ್ ನೋಡಿದಲ್ಲ ಅಳು ಬಂದಿತ್ತು ಅಳು ಜಾಸ್ತಿ ಹೊಡಿಬೇಡ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಾತ ಬೇಡ ಅದು ಎಲ್ಲಿಂದ ಬಂದೈತೆ ಕೇಳೋದು ಯಾಕೆ ಆಡ್ತಿದ್ದಿ ಹೇಳು ಮರಿಯ ನಮ್ದು ಕಿ ಎಮೋಷನಲ್ ಬಹುತ್ ಅಚ್ಚಾ ಇವೆ ಯಾ ನಮ್ಮನೆಯ ಯಾಕೆ ಇದಕ್ಕೆ ಅಂತ ಏ ಮಂಗ್ಯಂದು ಮಗನೇ ಏ ಯಾರ ಆ ಚೋಕ್ರಿ ಇದು ಕೂಟ ನಿಮ್ದುಕ್ಕೆ ನಿಂತಾರೆ ಮಗನೇ ಅದು ಮಂಗ್ಯಂದು ಮಗನೇ ಅಲ್ಲ ದೋಸ್ತ ಮಂಗ್ಯ ನಾನು ಮಗನೇ ಮಂಗ್ಯಂದು ಮಗನೇ ನಿಮ್ದುಕ್ಕೆ ಜಾಗ ಇದು ನೀನಂದ್ರ ಮಂಗ್ಯ ಮಗ ಏನ ಅಲ್ಲ ಯಪ್ಪ ನಾನೇನು ಮಂಗ್ಯನ ಮಗನ ಏ ಮಂಗ್ಯಂದು ಮಗನೇ ನಿಮ್ದುಕ್ಕೆ ಜಾಗ ಮತ್ತೆ ಯಾರ್ದು ನಿಮ್ಮ ಅಪ್ಪುಗೆ ಜಗ ಇದು ಗೌರವ ಒಂದು ನೆಂಟೊಂದು ಜಾಗ ಇದು ಇದು ಗೌರವಂದು ಮೆಂಟೆಂದು ಜಾಗ ಆದ್ರೆ ಇದು ನಮ್ದು ಸುನಂದಕ್ಕೊಂದು ಜಾಗ ಐತಿ ಅದು ಯಾರು ಕರ್ಕೊಂಡೇ ಬರ್ತಿದೆ ಬರ್ರಿ ಮಂಗ್ಯಂದು ಮಗನೇ ನಿಮ್ಗೆ ಗೊತ್ತಿಲ್ಲ ಎಂತದ ಪಂಚಾಯತಿಗೆ ಹೌದು ಅಂದಂಗೆ ಸುನಂದಕ್ಕೆ ಐತಿಯಲ್ಲ ಹೌದಾ ಟ್ಯಾಕ್ಸ್ಗೆ ತುಂಬ್ತಾರ್ರಿ ಯಾರ ನಾವೆಲ್ಲ ಬಾಡಿಗೆಗೆ ಮನ್ಯಾಗ ಇದ್ದಂಗೆ ಹೌದು ಟ್ಯಾಕ್ಸ್ ಕಟ್ತಾರೆ ಗೊತ್ತಾ ಟ್ಯಾಕ್ಸ್ ಯಾರು ಕಟ್ತಾರ ಮಂಗ್ಯಂದು ಮಗನೇ ಯಪ್ಪ ಮಂಗ್ಯಂದು ಮಗನೇ ಅಲ್ಲೋ ಅದು ಮಂಗನ ಮಗನೂ ಅಲ್ಲ ಮೆಟ್ಟಿ ತಪ್ಪತಣ ಏಯ್ ತಳ್ಳು ಏನೋ ಮರಿಯ ಏ ಸಾಬಾ ನಿಂದ ಏನೋ ಮರಿಯ ಯಾವಾಗಾರು ಬಂದು ಒಂದು ಕೊಂಕ್ ಇಟ್ಕೊಂಡೇ ಬರ್ತೀಯಲ್ಲ ಏನ್ ನಿಂದ ಹಕ್ಕಿಗತ್ತು ಅಂತೀನಿ ಅರಿ ಅಲ್ಲ ಓ ಅಲ್ಲ ಕೊಡಬೇಕು ಹೋಗ್ರಿಗೆ ಒಂದು ಅಲ್ಲ ಏ ಏನಂತಿದಿ ಅರೆ ಅಲ್ಲ ಹಾ ಕೋಳಿ ಬಾಯಿಗೆ ಹಲ್ಲಿಲ್ಲ ಏಯ್ ಕೋಳಿ ಬಾಯ ಮತ್ತೆ ಹಲ್ಲು ಇರ್ತೈತೇನ ಹಲ್ಲು ಇರೋದಿಲ್ಲ ಶಿರ್ಸಿ ಮಾರಿಕಾಂಬ ದೇವ್ರಿಗೆ ಹಾ ಮಾಲಿ ಕೊಡ್ಲಿಲ್ಲ ಯಾರು ನನ್ನೇನು ಹಣ ಕಡಿತಾರೆ ಇಲ್ಲಿ ಹಾಡ ನೀನು ಏ ಇವನ ಒಂದು ದೊಡ್ಡ ಕ್ವಾಣ ಈ ವರ್ಷ ಹೋಗಿ ಇವನ ಕೊಡ್ಬೇಕು ನೋಡು ಕ್ವಾಣನು ಮಂಗೆ ಅಂದ ಮಗನೇ ನಮ್ದಕ್ಕೆ ಅಸಹ್ಯ ಮಾಡ್ತಿ ಏ ತಡಿ ತಡಿ ಯಾಕೆ ಇಷ್ಟೊಂದು ಇದು ಮಾಡ್ತಿ ಬಾಯಿಲಿ ಅಷ್ಟೆಲ್ಲ ಕೋಪ ಮಾಡ್ಕೊಳಕ್ ಹೋಗ್ಬೇಡ ನನ್ನ ಪಾಡಿ ನಾನು ನಿಂತಿದ್ನ ಪಾಪ ನನ್ನ ಸಂತೆ ಚೀಲ ಕಳೆದು ಹೋಗಿತ್ತು ಅದಕ್ಕೆ ಎಲ್ಲೈತಿ ಏನ್ ಹುಡ್ಕಕತ್ತೀಯ ನಮ್ದಕ್ಕೆ ಆಧಾರ ಇಲ್ಲ ಅಂತ ನೋಡ್ತಾರೆ ಯಾವ ಬಂದ್ರ ಆಧಾರ ಇಲ್ಲ ಅಂತ 100 ಹತ್ನ ನೋಡ್ಕೊಂತೀಯನ ಯಾಕ ಕಳೆದು ಹೋಗ್ತಾರೇನ ಅಂಕಿಗೆ ಹಚ್ಚಬೇಕು ಹಾ ಬೆಂಕಿ ಹೊನ್ನ ಬಾಯ್ ಹೊನ್ನ ಬಾಯ್ ಏ ಏನಂದೆ ಹೊನ್ನ ಬಾಯ್ ಯವ್ವ ಮುನ್ನ ಬಾಯ್ ನಿಂಗೊಂದು ವಿಷಯ ಗೊತ್ತೇನಾ ಏನದು ಇವ್ರು ಕ್ಯಾಶ್ಟಾಗ ಒಂದೊಮ್ಮೆ ವಿಚಿತ್ರ ಹೆಸರು ಇಡ್ತಾರೆ ಏ ಹಾತ್ ಚೋಡ್ರೆ ಹೆಂಗ್ ಗೊತ್ತಾಯ್ತೇನೋ ನಿಂಗೆ ಮಾಡ್ತಾನ ಹಾತ್ ಚೋಡ ಅಂಜನ ಏ ಚೋಡು ಅಂದ್ರೆ ತೆಗಿ ಅಂತಾನ ಏ ತಡೆ ಮರಯ್ಯ ಅವ್ನ ಸಮಸ್ಯೆ ಒಂದು ಬಗೆಹರಿಸೋಣಂತ ಯಾಕೆ ಇಷ್ಟೊಂದು ತ್ರಾಸ ಮಾಡ್ಕೊಂತಿ ಯಾರ ಸಮಸ್ಯೆನೂ ಬೇಡ ಅರೆ ನಿಮ್ದಕ್ಕೆ ನಮ್ದಕ್ಕೆ ಲವ್ ಮಾಡಂಗಿಲ್ಲ ಯಾರಕ್ಕ ಕ್ಯಾ ನಿಂದಕ್ಕ ಕ್ಯಾ ಮಾವ ನಿನ್ನೂ ಲವ್ ಮಾಡ್ತೀನಿ ಇವನು ಲವ್ ಮಾಡ್ತೀನಿ ಅರೆ ಸಿಂಗಲ್ ಗಾಡಿ को ಹಂಗಲ್ಲ डबल ड्राइवर है ಅಪ್ಪ ನಮಗೆ ಡ್ರೈವಿಂಗ್ ಪಾಡ ಬರ್ತದೆ ನಮ್ಗೆ ಒಬ್ಬರೇ ಸಾಕು ಡ್ರೈವಿಂಗ್ ಮಾಡಕ್ ನಮಗೆ अरे लड़की अच्छा नहीं ಮಗನ ಮ್ಯಾಲೆ ಕಳಿಸಿ ಬಿಡ್ತೀನಿ लड़की अच्छा नहीं ಅಚ್ಚ ನೈ ತಗ ನೋಡಲ್ಲಿ अभी दोनों लड़का ಎರಡು ಮಂದಿ ಬೇಕಂತ ಅವ್ರಿಗೆ ಮಾವ ನಾ ಹೇಳಿದ ಹಂಗಲ್ಲ ನನಗ ನೀನಂದ್ರೆ ಬಾಳ ಜೀವ ಸುಮ್ಮನೆ ಮಾತಿಗೆ ಅವನ್ ಹಂಗೆ ಹೇಳಿದ್ದೆ ನೀ ಇಷ್ಟಕ್ಕೂ ಸುಟ್ಟೋಗೋದು ಏನು ಮಾವ ನೀ ಎತ್ತಬೇಡ ಏನ್ ಎತ್ತೀಯೋ ಮರೆಯ ನಮ್ದಕ್ಕೆ ಹಾತಿಗೆ ಹಿಡಿದ್ರೆ ಹಂಗ್ ಮಾಡಕ್ ಹತ್ತಾರ್ರಿ ನನಗೆ ನೀವು ದೂರ ನಿಂತ್ಕೊಂಡು ಮಾತಾಡ್ಲಿ ಈ ಎರಡೂ ಲಡ್ಕಾಗೆ ಲವ್ ಮಾಡ್ತೀರಿ ಒಬ್ರಿಗೆ ಲವ್ ಮಾಡ್ರಿ ಇದು ಹುಡುಗಾರ್ದ ಐತಿಯಲ್ಲ ಇದು ಹೆಣ್ಮಗಳು ಐತಿಯಲ್ಲ ಹೆಣ್ದು ಮಗ ಮೊಬೈಲ್ನಾಗ ಸಿಮ್ ಕಾರ್ಡ್ಗೆ ಇದ್ದಂಗೆ ನಮ್ದು ಬ್ಯಾಟ್ರಿ ಇದ್ದಂಗೆ ಸ್ವಿಚ್ ಆಫ್ ಆದ್ರೆ ನಂಬರ್ ಸ್ವಿಚ್ ಆಫ್ ಇವ್ರ ಮಧ್ಯೆ ಈಗ ಸಿಕ್ಕಾಕೊಂಡು ಬಿಡ್ಬೇಕಾಗಿತ್ತು ಯಪ್ಪ ಹೆಂಗ್ ಮಾಡಿ ಕಳಿಸ್ಲಿ ಇವ್ರು ನಾ ಮಳ್ಳು ಅಂತೀನಿ ಇಲ್ಲಾರು ಇರಬಾರ ನನಗ ಹಿಂದೆ ಮುಂದೆ ತಿರುಗಬೇಡ ನೀನು ಈಗ ಕರೆ ಹೇಳು ನೀನು ಮುನ್ನ ಹೌದಲ್ಲ ನಿನಗೆ ಯಾಕೆ ಈ ಹುಡುಗಿ ಚಿಂತಿ ಅಂತೀನಿ ದೇಕ ಬೇ ದೇಕ ಏನು ದೇಕದ ಯಪ್ಪ ಕಾ ದೇಕ मुन्ना नहीं ಹಾ हमारा मुन्ना नहीं हमारा मुन्ना नहीं तुम्हारा तुम्हारा क्या बे
ಎಲ್ಲ ಮಲ್ಲ ಅವ್ರದಕ್ಕೆ ಎಂತ ಕಸಿಗೆ ಹುಡುಕಿ ಕೊಡ್ತಿದ್ದಿ ಮಗನೇ. ಮಾವ ತಡಿಯು, ನನ್ನ ಕಸಿ ಒಂದಿಟ್ಟು ನೆನಪಾತು. ನನ್ನ ಚೀಲನ ಸಂತೆಗೆ ಹೊತ್ಕೊಂಡು ಹೋಗ್ಯಾರ ನೋಡು. ನೀ ಹತ್ಕೊಂಡ್ ಬಂದೇನೆ ಚೀಲಾನ? ಎಲ್ಲಿದ್ದ ಚೀಲ? ಪಕಡಬೇ. ಹಾ ಹೇಳಿ ಮಾವ, ನಾ ಹಿಡ್ಕೊತೀನಿ. ಏ ಹಚ್ಚೋ ಪಕಡಬೇ. ಊರ್ ಸರಿ. ಏನ್ ಮಾಡ್ತಿದ್ದೀರ? ಹಂಗೆ ಅಂದು ಮಗನೇ, ಅವ್ರ ಸಂತ್ಯಾಗ ಅವ್ರದಕ್ಕೆ ಚೀಲಾಗೆ ತಗೊಂಡು ಹೋಗ್ಯಾರೆ. ಅಕಸ್ಮಾತ್ ಲड़ಕಿಗೆ ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ದೆ? ಕಟ್ಟಿ ಹಾಕಿನಿ ಕಟ್ಟಿ. ಇಲ್ಲೇ ಇರೋದೇನೆ ನಾನು. ಮಾವ, ನೀ ಅನ್ಕೊಂಡಂಗೆ ನಮಗೆ ಚೀಲ ಅಷ್ಟೇ ಏನೋ ನಮ್ಮ ಯಾಮಾರ್ಸ್ ಕಳ್ಕೊಂಡು ಹೋಗ್ಯಾರ. ನನ್ನ ಯಾಮಾರ್ಸಕ್ಕೆ ಅಷ್ಟು ಸುಲಭ ಆಗೋದಿಲ್ಲ ಬಿಡು. ಅದು ನಿಮ್ಮ ಹಿಂದೂ ಮಂದ್ಯಾಗ ಹೇಳ್ತಾರಲ್ಲ, ಏನದು ಹೇಳ್ತಾರಲ್ಲ, ಎಲ್ಲ ಒಂದು ಗೊಡ್ಡದಾಗೆ ಉದೋ ಉದೋ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರ ವಜಮದಗ್ನಿಗೆ. ಹುಟ್ಟಿ ಬಂದೆ